ಹೇ ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024ರ ಕ್ವಾಲಿಫೈರ್ ಟು ಸನ್ ರೈಸರ್ಸ್ ಹೈದರಾಬಾದ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಈ ಮ್ಯಾಚ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲ ಜಲ್ದಿ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಯಾಕೆ ತಡ ಮಾಡೋಣ, ಬರ್ರಿ ಶುರು ಮಾಡೋಣ. ಈ ಮ್ಯಾಚ್ ಎಲ್ಲಿ ನಡೀತೈತಿ ಅಂದ್ರೆ MA ಚಿದಂಬರಂ ಸ್ಟೇಡಿಯಂನಾಗ ನಡೀತೈತಿ. ಈ ಸ್ಟೇಡಿಯಂ ಅಂದ್ರೆ ಎರಡು ಟೀಮ್ಗಳಿಗೂ ಆಗಂಗಿಲ್ಲ, ಯಾಕಂದ್ರೆ ಈ ಎರಡು ಟೀಮ್ ರೆಕಾರ್ಡ್ ಈ ಸ್ಟೇಡಿಯಂನಾಗ ಭಾಳ ಕೆಟ್ಟ ಖರಾಬ್ ಅದಾವು. ಇಲ್ಲಿ ಒಂದು ಎವರೇಜ್ ಸ್ಕೋರ್ 160 ಐತಿ. ಅಂದ್ರೂ ಈ ಸಲ ಚಲೋ ಸ್ಕೋರ್ಗಳು ಈ ಗ್ರೌಂಡ್ನಾಗ ಬಂದವು. ಚಲೋ ಬ್ಯಾಟಿಂಗ್ ವಿಕೆಟ್ ಐತಿ, ಬೌಲರ್ಸ್ಗಳಿಗೆ ಒಂದು ನ್ಯೂಟ್ರಲ್ ವಿಕೆಟ್ ಐತಿ. ಅದು ಸ್ಪಿನ್ನರ್ಸ್ ಆಗಿರ್ಲಿ ಪೇಸರ್ಸ್ ಆಗಿರ್ಲಿ ಯಾರು ಬೇಕಾದ್ರೆ ಈ ಗ್ರೌಂಡ್ನಾಗ ಚಲೋ ಮಾಡ್ಬೋದು. ಸ್ಪೆಷಲಿ ಪೇಸರ್ಸ್ ಯಾರು ವೇರಿಯೇಷನ್ ಮಾಡ್ತಿರ್ತಾರ, ಕಟರ್ಗಳು ಚಲೋ ಹಾಕ್ತಿರ್ತಾರ, ಅಂಥವ್ರು ಈ ಗ್ರೌಂಡ್ನಾಗ ಚಲೋ ಮಾಡ್ಬೋದು. ಈಗ ಎಕ್ಸಾಂಪಲ್ RR ಕಡೆ ಸಂದೀಪ್ ಶರ್ಮಾ, SRH ಕಡೆ ಟಿ ನಟರಾಜನ್, ಇಂಥ ಬೌಲರ್ಸ್ಗಳು ಈ ಗ್ರೌಂಡ್ನಾಗ ಚಲೋ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಒಂದ್ ಸ್ವಲ್ಪ ಈ ಗ್ರೌಂಡ್ ಡಿಫೆಂಡಿಂಗ್ ಬಯಾಸ್ಡ್ ಐತಿ, ಯಾಕಂದ್ರೆ ಇಲ್ಲಿ ಆಡಿರೋ ಮ್ಯಾಚ್ಗಳೊಳಗ 48 ಸಲ ಡಿಫೆಂಡ್ ಮಾಡ್ಕೊಳ್ಳೋ ಟೀಮ್ ವಿನ್ ಆಗೈತಿ, ಇನ್ನು 35 ಸಲ ಚೇಸಿಂಗ್ ಮಾಡೋ ಟೀಮ್ ವಿನ್ ಆಗೈತಿ. ಇಲ್ಲಿ ಟಾಸ್ ಗೆದ್ದ ಕ್ಯಾಪ್ಟನ್ ನನಗೆ ಅನ್ಸೋ ಮಟ್ಟಿಗೆ SRH ದವ್ರಂತರೂ ಬ್ಯಾಟಿಂಗ್ ತಗೋತಾರೆ, ಯಾಕಂದ್ರೆ ಅವರ ಸ್ಟ್ರೆಂತ್ ಬ್ಯಾಟಿಂಗ್ ಫಸ್ಟ್ ಆಡಿನೇ ಜಾಸ್ತಿ ಮ್ಯಾಚ್ ವಿನ್ ಆಗ್ಯಾರ ಮತ್ತು ಧಮಾಕ ಪರ್ಫಾರ್ಮೆನ್ಸ್ ಅವ್ರ ಕಡೆದಿಂದ ಬಂದೈತಿ. ಅದೇ ಕಡೆ ರಾಜಸ್ಥಾನ್ ರಾಯಲ್ಸ್ ಅವರು ಚೇಸಿಂಗ್ ಅವ್ರ ಸ್ಟ್ರೆಂತ್ ಐತಿ. ಹಿಂಗಾಗಿ ಟಾಸ್ ಯಾರ ಗೆಲ್ಲಿ ಫಸ್ಟ್ ಬ್ಯಾಟಿಂಗ್ ಈ ಮ್ಯಾಚ್ನಾಗ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ನವರು ಆಡ್ತಾರಂತೇಳಿ ನನಗೆ ಭಾಳ ಸ್ಟ್ರಾಂಗ್ ಆಗಿ ಅನ್ಸಾಕತೈತಿ. ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ ಲಾಸ್ಟ್ ಟೈಮ್ ಈ ಎರಡು ಟೀಮ್ ಈ ಸೀಸನ್ನಾಗ ಬೆಟ್ ಆದಾಗ 1 ರನ್ಲೆ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ವಿನ್ ಆಗಿತ್ತು. ರಾಜಸ್ಥಾನ್ ರಾಯಲ್ಸ್ ಭಾಳ ದಿನ ಆದ್ಮ್ಯಾಗ ಅವ್ರಿಗೆ ಒಂದು ವಿಕ್ಟ್ರಿ ಸಿಕ್ಕೈತಿ. ಈ ತಿಂಗಳದಾಗ ಇದವ್ರ ಫಸ್ಟ್ ವಿಕ್ಟ್ರಿ RCB ವಿರುದ್ಧ ಸಿಕ್ಕೈತಿ. ಅದಕ್ಕೆ ರಾಜಸ್ಥಾನ್ ರಾಯಲ್ಸ್ ದವರು ಅವ್ರ ಪ್ಲೇಯಿಂಗ್ ಲೆವೆನ್ದಾಗ ಏನು ಚೇಂಜಸ್ ಮಾಡಂಗಿಲ್ಲ ಅಂತೇಳಿ ಅನಿಸ್ತೈತಿ. ನಾ SRH ಇವ್ರಿಗಂತೂ ಒಂದು ಚೇಂಜ್ 100% ಮಾಡೇಬೇಕ್ರಿ. ಅದು ಯಾವ ಚೇಂಜ್ ಅದ್ರ ಬಗ್ಗೆ ಮಾತಾಡೋಣ. ಎರಡು ಟೀಮ್ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಮಾತಾಡಿದ್ರೆ ರಾಜಸ್ಥಾನ್ ರಾಯಲ್ಸ್ ಕಡೆ ನೋಡ್ರಿ SSV ಜೈಸ್ವಾಲ್, ಟಾಮ್ ಕುಲರ್, ಕ್ಯಾಡ್ಮೋರ್ ಓಪನ್ ಮಾಡಿದ್ರೆ, ಸಂಜು ಸ್ಯಾಮ್ಸನ್, ರಿಯಾನ್ ಪರಾಗ್, ಧ್ರುವ್ ಜುರೆಲ್, ಶಿಮ್ರಾನ್ ಹೆಟ್ಮೇರ್, R ಅಶ್ವಿನ್, ಆವೇಶ್ ಖಾನ್, ಟ್ರೆಂಟ್ ಬೋಲ್ಟ್, ಸಂದೀಪ್ ಶರ್ಮಾ, ಯಜ್ವೇಂದ್ರ ಚಾಹಲ್, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಾಮನ್ ಪೋವೆಲ್ ಅಥವಾ ನಾಂದ್ರೆ ಬರ್ಗರ್. ಅದೇ ಕಡೆ SRH ಕಡೆ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ರಾಹುಲ್ ತ್ರಿಪಾಠಿ, ನಿತೀಶ್ ರೆಡ್ಡಿ, ಹೆನ್ರಿಚ್ ಕ್ಲಾಸೆನ್, ಅಬ್ದುಲ್ ಸಮದ್, ಶಹಬಾಜ್ ಅಹಮದ್ ಅಥವಾ ವಾಷಿಂಗ್ಟನ್ ಸುಂದರ್, ಮಾರ್ಕೋ ಯಾನ್ಸೆನ್, ಪ್ಯಾಟ್ ಕಮಿನ್ಸ್, ಭುವನೇಶ್ವರ್ ಕುಮಾರ್, ಮಯಾಂಕ್ ಮಾರ್ಕಂಡೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಟಿ ನಟರಾಜನ್. ಇವ್ರು ಏನು ಒಂದು ಹಿಂದಿನ ಮ್ಯಾಚ್ಗಳೊಳಗೆ ತಗೊಳಕತ್ತಿದ್ರಲ್ರಿ ಶ್ರೀಲಂಕಾ ಪ್ಲೇಯರ್ VS ಕಾಂತ್, ಏನು ಎದಕ್ಕೆ ತಗೊಳತ್ತಿದ್ರಿ ಇವ್ರು ಅಂತೇಳಿ ಗೊತ್ತಾಗತ್ತಿಲ್ಲ. ಹೋದ್ ಮ್ಯಾಚ್ನಾಗನೇ ಆ ಚೇಂಜ್ ಇವ್ರು ಮಾಡಬೇಕಿತ್ತು. ಅಲ್ಲಿ ಮಾರ್ಕೋ ಯಾನ್ಸೆನ್ಗೆ ಹಾಕಿದ್ರೆ ನೋಡ್ರಿ ಬ್ಯಾಟಿಂಗ್ನಾಗೂ ಒಂದು ಸ್ವಲ್ಪ ಡೆಪ್ತ್ ಸಿಕ್ಕಂಗೆ ಆಗ್ತೈತಿ, ಮತ್ತು ಪವರ್ ಪ್ಲೇ ಒಳಗೆ ಈ ಮನುಷ್ಯ ಚಲೋ ಬೌಲಿಂಗ್ನು ಮಾಡ್ತಾನೆ. ಅದ್ರ ಸಂಬಂಧ ಇಲ್ಲಿ ಒಂದು ಚೇಂಜ್ ಅಂತೂ 100% SRH ದವರು ಈ ಮ್ಯಾಚ್ನಾಗರೆ ಮಾಡ್ತಾರೆ ಅಂತೇಳಿ ನನಗೆ ಅನ್ಸತೈತಿ. ಯಾಕೋ ಮಾರ್ಕೋ ಯಾನ್ಸೆನ್ ಅವರು ಈ ಮ್ಯಾಚ್ನಾಗ ಆಡೋ ಚಾನ್ಸಸ್ ಜಾಸ್ತಿ ಐತಿ. ಎರಡು ಟೀಮ್ಗಳಿಗೂ ಈ ಗ್ರೌಂಡ್ ಅಂದ್ರೆ ಆಗಿ ಬರಂಗಿಲ್ಲ. ಎದಕ್ಕಂದ್ರೆ ನೋಡ್ರಿ SRH ದವರು ಈ ಗ್ರೌಂಡ್ನಾಗ ಆಡಿರೋ 10 ಮ್ಯಾಚ್ ಒಳಗ ಬರೀ 1 ಮ್ಯಾಚ್ ಗೆದ್ದಾರ. ಅದೇ ಕಡೆ ರಾಜಸ್ಥಾನದವರು ಅವ್ರು ಆಡಿರೋ 9 ಮ್ಯಾಚ್ ಒಳಗ ಬರೀ 2 ಮ್ಯಾಚ್ ಗೆದ್ದಾರ. ಈಗ ಎರಡು ಟೀಮ್ ಪ್ಲೇಯರ್ಸ್ ಸ್ಟ್ಯಾಟ್ಸ್ ಬಗ್ಗೆ ಮಾತಾಡಿದ್ರೆ SSV ಜೈಸ್ವಾಲ್ ಇವರು 224 ರನ್ ಅದಾವ 6 ಮ್ಯಾಚ್ನಾಗ SRH ಅಗೇನ್ಸ್ಟ್, ಮತ್ತೆ ಈ ವೆನ್ಯೂ ಒಳಗ 34 ರನ್ ಅದಾವ 2 ಮ್ಯಾಚ್ನಾಗ. ಅಂದ್ರೆ SRH ಅಗೇನ್ಸ್ಟ್ ಇವರು ಸ್ಟ್ಯಾಟ್ಸ್ ಧಮಾಕ ಐತಿ, ಆದ್ರೆ ಈ ವೆನ್ಯೂ ಒಳಗೆ ಇವ್ರ ಸ್ಟ್ಯಾಟ್ಸ್ ಬಹಳ ಖರಾಬ್ ಐತಿ. ಅದೇ ಕಡೆ ಸಂಜು ಸ್ಯಾಮ್ಸನ್ ಅವ್ರ ಎವರೇಜ್ SRH ಅಗೇನ್ಸ್ಟ್ 46 ಐತಿ, ಆದ್ರೆ ಈ ವೆನ್ಯೂ ಒಳಗೆ ಅವ್ರ ಎವರೇಜ್ 13 ಐತಿ. ರಿಯಾನ್ ಪರಾಗ SRH ಅಗೇನ್ಸ್ಟ್ ಇವ್ರ ಎವರೇಜ್ 34 ಐತಿ. ಈ ಗ್ರೌಂಡ್ನಾಗ ಒಂದು ಮ್ಯಾಚ್ ಆಡ್ಯಾರ, ಆ ಒಂದು ಮ್ಯಾಚ್ನಾಗೂ 47 ರನ್ ಹೊಡೆದಾರ. ರಿಯಾನ್ ಪರಾಗ್ ಅವರು SRH ಅಗೇನ್ಸ್ಟ್ ಅವ್ರದ್ದು ಎವರೇಜ್ ಚಲೋ ಐತಿ. ಈ ಗ್ರೌಂಡ್ನಾಗೂ ಚಲೋ ಹೊಡೆದಾರ ಒಂದು ಮ್ಯಾಚ್ನಾಗ. ಈ ಮ್ಯಾಚ್ನಾಗೂ ಇವ್ರ ಕಡೆದಿಂದ ಚಲೋ ಪರ್ಫಾರ್ಮೆನ್ಸ್ ಬರ್ಬೋದು, ಬಾರಿ ಫಾರ್ಮ್ನಾಗೂ ಅದಾರ. ರಾಮನ್ ಪೋವೆಲ್ ಅವರು SRH ಅಗೇನ್ಸ್ಟ್ 94 ರನ್ ಹೊಡೆದಾರ ಬರೇ 2 ಮ್ಯಾಚ್ನಾಗ, ಅದು 188 ಸ್ಟ್ರೈಕ್ ರೇಟ್ಲೆ. ಟ್ರೆಂಟ್ ಬೋಲ್ಟ್ ಅವರು 11 ಮ್ಯಾಚ್ನಾಗ 13 ವಿಕೆಟ್ ಅದಾವ SRH ಅಗೇನ್ಸ್ಟ್. ಈ ವೆನ್ಯೂ ಒಳಗ 8 ಮ್ಯಾಚ್ನಾಗ 7 ವಿಕೆಟ್ ಅದಾವ. R ಅಶ್ವಿನ್ ಇವರು 20 ಮ್ಯಾಚ್ನಾಗ 12 ವಿಕೆಟ್ ಅದಾವ SRH ಅಗೇನ್ಸ್ಟ್. ಈ ವೆನ್ಯೂ ಒಳಗ 47 ಮ್ಯಾಚ್ನಾಗ 55 ವಿಕೆಟ್ ಅದಾವ. ಆವೇಶ್ ಖಾನ್ 10 ವಿಕೆಟ್ ಅದಾವ 7 ಮ್ಯಾಚ್ನಾಗ SRH ಅಗೇನ್ಸ್ಟ್. ಆದ್ರ ಅದ ಈ ವೆನ್ಯೂ ಒಳಗ 4 ವಿಕೆಟ್ ಅದಾವ 6 ಮ್ಯಾಚ್ನಾಗ. ಸಂದೀಪ್ ಶರ್ಮಾನು 10 ವಿಕೆಟ್ ಅದಾವ 10 ಮ್ಯಾಚ್ನಾಗ SRH ಅಗೇನ್ಸ್ಟ್. ಈ ವೆನ್ಯೂ ಒಳಗ 2 ವಿಕೆಟ್ ಅದಾವ 5 ಮ್ಯಾಚ್ನಾಗ. ಯಜ್ವೇಂದ್ರ ಚಾಹಲ್ನು 28 ವಿಕೆಟ್ ಅದಾವ 21 ಮ್ಯಾಚ್ನಾಗ SRH ಅಗೇನ್ಸ್ಟ್. ಆದ್ರೆ ಈ ವೆನ್ಯೂ ಒಳಗ 12 ವಿಕೆಟ್ ಅದಾವ 12 ಮ್ಯಾಚ್ನಾಗ. SRH ಪ್ಲೇಯರ್ಸ್ ಸ್ಟ್ಯಾಟ್ಸ್ ನೋಡಿದ್ರೆ ಟ್ರಾವಿಸ್ ಹೆಡ್ ಇವರು RR ಜೊತೆ ಒಂದು ಮ್ಯಾಚ್ ಆಡ್ಯಾರ, ಆ ಮ್ಯಾಚ್ನಾಗ 58 ರನ್ ಹೊಡೆದಾರ. ಈ ವೆನ್ಯೂ ಒಳಗ ಒಂದು ಮ್ಯಾಚ್ನಾಗ 13 ರನ್ ಹೊಡೆದಾರ. ಟ್ರಾವಿಸ್ ಹೆಡ್ ಲಾಸ್ಟ್ 2 ಮ್ಯಾಚ್ನಾಗ
0 ಔಟ್ ಆಗ್ಯಾರ. ಅದ್ರೊಳಗೂ ಲೆಫ್ಟ್ ಆರ್ಮ್ ಪೇಸರ್ಗಳಿಗೆ ಧನ್ ಅನ್ನಂಗೆ ಬೋಲ್ಡ್ ಆಗ್ಯಾರ 2 ಮ್ಯಾಚ್ನಾಗ. ಈ ಮ್ಯಾಚ್ನಾಗೂ ಲೆಫ್ಟ್ ಆರ್ಮ್ ಪೇಸರ್ ಅಪೋಸಿಟ್ ಟೀಮ್ ಕಡೆ ಟ್ರೆಂಟ್ ಬೋಲ್ಟ್ ಅವ್ರು ಇರ್ತಾರೆ. ಆದ್ರೆ ಟ್ರೆಂಟ್ ಬೋಲ್ಟ್ ಅಗೇನ್ಸ್ಟ್ ಇವ್ರ ರೆಕಾರ್ಡ್ ಭಾರಿ ಅದಾವು. 30 ಬಾಲಿಗೆ 52 ರನ್ ಹೊಡೆದಾರ. ಒಂದು ಸಲ ಅವ್ರ ವಿಕೆಟ್ ಟ್ರೆಂಟ್ ಬೋಲ್ಟ್ ಅವ್ರಿಗೆ ಕೊಟ್ಟಿಲ್ಲ. ಬ್ಯಾಟಲ್ ಮಜಾ ಇರ್ತೈತಿ. ಅಭಿಷೇಕ್ ಶರ್ಮಾನು 97 ರನ್ ಅದಾವು 6 ಮ್ಯಾಚ್ನಾಗ ಅಗೇನ್ಸ್ಟ್ RR. ಅದ ಈ ವೆನ್ಯೂ ಒಳಗ 5 ಮ್ಯಾಚ್ನಾಗ ಬರೀ 56 ರನ್ ಅದಾವು. ರಾಹುಲ್ ತ್ರಿಪಾಠಿ ಎವರೇಜ್ RR ಅಗೇನ್ಸ್ಟ್ 23 ಐತಿ. ಆದ್ರೆ ಈ ವೆನ್ಯೂ ಒಳಗ ಅವ್ರ ಎವರೇಜ್ 28 ಐತಿ. ಹೆನ್ರಿಚ್ ಕ್ಲಾಸೆನ RR ಅಗೇನ್ಸ್ಟ್ 3 ಮ್ಯಾಚ್ನಾಗ 74 ರನ್ ಹೊಡೆದಾರ. ಆದ್ರೆ ಈ ವೆನ್ಯೂ ಒಳಗ 2 ಮ್ಯಾಚ್ನಾಗ 37 ರನ್ ಹೊಡೆದಾರ. ಪ್ಯಾಟ್ ಕಮಿನ್ಸ್ RR ಅಗೇನ್ಸ್ಟ್ 5 ಮ್ಯಾಚ್ನಾಗ 8 ವಿಕೆಟ್ ಅದಾವು. ಆದ್ರೆ ಈ ವೆನ್ಯೂ ಒಳಗ 9 ಮ್ಯಾಚ್ನಾಗ 7 ವಿಕೆಟ್ ಅದಾವು. ಭುವನೇಶ್ವರ್ ಕುಮಾರ್ನು RR ಅಗೇನ್ಸ್ಟ್ 18 ವಿಕೆಟ್ ಅದಾವು 17 ಮ್ಯಾಚ್ನಾಗ. ಈ ವೆನ್ಯೂ ಒಳಗ 11 ಮ್ಯಾಚ್ನಾಗ 7 ವಿಕೆಟ್ ಅದಾವು. ಟಿ ನಟರಾಜನ್ ಇವ್ರು RR ಅಗೇನ್ಸ್ಟ್ 6 ಮ್ಯಾಚ್ನಾಗ 6 ವಿಕೆಟ್ ಅದಾವು. ಈ ವೆನ್ಯೂ ಒಳಗ 6 ಮ್ಯಾಚ್ನಾಗ 7 ವಿಕೆಟ್ ಅದಾವು. ಈ ಎಲ್ಲಾ ಸ್ಟ್ಯಾಟ್ಸ್ ಒಳಗ ಒಂದು ಕಾಮನ್ ಏನೈತೆ ಅಂದ್ರ ಪ್ಲೇಯರ್ಸ್ಗಳು ಅಪೋಸಿಟ್ ಟೀಮ್ ಜೊತೆ ಭಾರಿ ರೆಕಾರ್ಡ್ ಅದಾವು. ಆದ್ರ ಈ ಗ್ರೌಂಡ್ನಾಗ ಅವ್ರು ಫೇಲ್ ಆಗ್ಯಾರ. ಎಲ್ಲ ನೋಡ್ರಿ ಆಲ್ಮೋಸ್ಟ್ ಎಲ್ಲರೂ ಈ ಗ್ರೌಂಡ್ನಾಗ ಫೇಲ್ ಆಗ್ಯಾರ. ಈ ಮ್ಯಾಚಿನ ಪ್ಲೇಯರ್ ಬ್ಯಾಟಲ್ಗಳು ಯಾವ ಅದಾವ ಅನ್ನೋದು ನೋಡಿದ್ರ, ಒಂದೇ ಬ್ಯಾಟಲ್ ಅಭಿಷೇಕ್ ಶರ್ಮಾ ವರ್ಸಸ್ ಟ್ರೆಂಟ್ ಬೋಲ್ಟ್. 21 ಬಾಲಿಗೆ ಬರೀ 13 ರನ್ ಹೊಡೆದಾರ. 1 ವಿಕೆಟ್ ಟ್ರೆಂಟ್ ಬೋಲ್ಟ್ ಅವ್ರಿಗೆ ಕೊಟ್ಟಾರ. 21 ಬಾಲಿಗೆ ಬರೀ 13 ಅಂದ್ರೆ ಟ್ರೆಂಟ್ ಬೋಲ್ಟ್ ಅವ್ರ ಅಗೇನ್ಸ್ಟ್ ಅಭಿಷೇಕ್ ಶರ್ಮಾ ಅವರು ಸ್ಟ್ರಗಲ್ ಮಾಡ್ಯಾರ. ಎರಡನೇ ಬ್ಯಾಟಲ್ ಅಭಿಷೇಕ್ ಶರ್ಮಾ ವರ್ಸಸ್ ಆವೇಶ್ ಖಾನ್. 7 ಬಾಲಿಗೆ ಬರೀ 2 ರನ್ ಹೊಡೆದಾರ. ಅಷ್ಟ್ರೊಳಗ 2 ಸಲ ಅವ್ರ ವಿಕೆಟ್ ಆವೇಶ್ ಖಾನ್ ಅವ್ರಿಗೆ ಕೊಟ್ಟಾರ. ಮೂರನೇ ಬ್ಯಾಟಲ್ ಟ್ರಾವಿಸ್ ಹೆಡ್ ವರ್ಸಸ್ ಆವೇಶ್ ಖಾನ್. 18 ಬಾಲಿಗೆ 25 ರನ್ ಹೊಡೆದಾರ. ಅಷ್ಟ್ರೊಳಗ 2 ಸಲ ಅವ್ರ ವಿಕೆಟ್ ಆವೇಶ್ ಖಾನ್ ಅವ್ರಿಗೆ ಕೊಟ್ಟಾರ. ನಾಲ್ಕನೇ ಬ್ಯಾಟಲ್ ರಾಹುಲ್ ತ್ರಿಪಾಠಿ ವರ್ಸಸ್ ಟ್ರೆಂಟ್ ಬೋಲ್ಟ್. 17 ಬಾಲಿಗೆ 14 ರನ್ ಹೊಡೆದಾರ. 100ಕ್ಕಿಂತ ತೆಳಗ್ ಸ್ಟ್ರೈಕ್ ರೇಟ್ ಅಂದ್ರೆ ಸ್ಟ್ರಗಲ್ ಮಾಡ್ಯಾರ. ಇಷ್ಟರೊಳಗ 2 ಸಲ ಅವ್ರ ವಿಕೆಟ್ ಟ್ರೆಂಟ್ ಬೋಲ್ಟ್ ಅವ್ರಿಗೆ ಕೊಟ್ಟಾರ. ಐದನೇ ಬ್ಯಾಟಲ್ ಅಬ್ದುಲ್ ಸಮದ್ ವರ್ಸಸ್ ಯಜುವೇಂದ್ರ ಚಾಹಲ್. 11 ಬಾಲಿಗೆ 6 ರನ್ ಹೊಡೆದಾರ. ಇಷ್ಟರೊಳಗ 2 ಸಲ ಅವ್ರ ವಿಕೆಟ್ ಯಜುವೇಂದ್ರ ಚಾಹಲ್ ಅವ್ರಿಗೆ ಕೊಟ್ಟಾರ. ಆರನೇ ಬ್ಯಾಟಲ್ ಯಶಸ್ವಿ ಜೈಸ್ವಾಲ್ ವರ್ಸಸ್ ಮಾರ್ಕೋ ಯಾನ್ಸನ್. 21 ಬಾಲಿಗೆ 32 ರನ್ ಹೊಡೆದಾರ. ಅಂದ್ರೆ ಒಂದ್ ಸ್ವಲ್ಪ ರನ್ಗಳನ್ನು ಹೊಡೆದಾರ. ಅಷ್ಟರೊಳಗ 2 ಸಲ ಅವ್ರ ವಿಕೆಟ್ ಮಾರ್ಕೋ ಯಾನ್ಸನ್ ಅವ್ರಿಗೆ ಕೊಟ್ಟಾರ. ಸಂಜು ಸ್ಯಾಮ್ಸನ್ ವರ್ಸಸ್ ಭುವನೇಶ್ವರ್ ಕುಮಾರ್. 92 ಬಾಲಿಗೆ 118 ರನ್ ಹೊಡೆದಾರ. ಅಷ್ಟರೊಳಗ 4 ಸಲ ಅವ್ರ ವಿಕೆಟ್ ಭುವನೇಶ್ವರ್ ಕುಮಾರ್ ಅವ್ರಿಗೆ ಕೊಟ್ಟಾರ. ರಿಯಾನ್ ಪರಾಗ್ ವರ್ಸಸ್ ಪ್ಯಾಟ್ ಕಮಿನ್ಸ್. 13 ಬಾಲಿಗೆ 14 ರನ್ ಹೊಡೆದಾರ. ಅಷ್ಟರೊಳಗ 2 ಸಲ ಅವ್ರ ವಿಕೆಟ್ ಪ್ಯಾಟ್ ಕಮಿನ್ಸ್ ಅವ್ರಿಗೆ ಕೊಟ್ಟಾರ. ಇದಿಷ್ಟು ಪ್ಲೇಯರ್ ಬ್ಯಾಟಲ್ಗಳು ನಮಗ ಈ ಮ್ಯಾಚ್ನಾಗ ನೋಡಕ್ ಸಿಗ್ತಾವ. ನನಗೆ ಅನ್ಸೋ ಮಟ್ಟಿಗೆ ನೋಡ್ರಿ, ಈ ಮ್ಯಾಚ್ನಾಗ ಟ್ರಾವಿಸ್ ಹೆಡ್ ಇಲ್ಲಾಂದ್ರೆ ಅಭಿಷೇಕ್ ಶರ್ಮಾ ಇವ್ರಿಬ್ಬರೊಳಗ ಒಬ್ರು ಫ್ಲಾಪ್ ಆಗ್ತಾರೆ. ಯಾರೇ ಒಬ್ರು ಚಲೋ ಆಡೋ ಚಾನ್ಸಸ್ ಐತಿ. ಅದಲ್ದ ಮತ್ತ ಹೆನ್ರಿಚ್ ಕ್ಲಾಸೆನ್ ಅವ್ರ ಕಡೆದಿಂದ ಈ ಮ್ಯಾಚ್ನಾಗ ಚಲೋ ಕಂಟ್ರಿಬ್ಯೂಷನ್ ಬರ್ಬೋದು. ಬಾಲಿಂಗ್ ಡಿಪಾರ್ಟ್ಮೆಂಟ್ನಾಗ SRH ಕಡೆ ಟಿ ನಟರಾಜನ್ ಮತ್ತು ಮಾರ್ಕೋ ಯಾನ್ಸೆನ್ ಇವ್ರ ಕಡೆದಿಂದ ಚಲೋ ಪರ್ಫಾರ್ಮೆನ್ಸ್ ಬರ್ಬೋದು. ಮತ್ತು ಮಯಾಂಕ್ ಮಾರ್ಕಂಡೆ ಅವ್ರಿಗೆ ಏನಾರೇ ಪ್ಲೇಯಿಂಗ್ ಲೆವೆನ್ದಾಗ ಹಾಕಿದ್ರಂದ್ರ ಅವ್ರ ಕಡೆನೂ ಒಂದು ಚಲೋ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ಕಡೆ RR ಕಡೆ ಯಶಸ್ವಿ ಜೈಸ್ವಾಲ್, ಸಂಜು ಸ್ಯಾಮ್ಸನ್ ಮತ್ತು ರಿಯಾನ್ ಪರಾಗ್ ಈ 3 ಮಂದಿ ಕಡೆದಿಂದನೂ ಒಂದು ಚಲೋ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅದ ಬೌಲರ್ಸ್ ಕಡೆ ಯಜುವೇಂದ್ರ ಚಹಲ್, ಟ್ರೆಂಟ್ ಬೋಲ್ಟ್, ಸಂದೀಪ್ ಶರ್ಮಾ ಇವ್ರ ಕಡೆದಿಂದನೂ ಒಂದು ಚಲೋ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಮ್ಯಾಚ್ನಾಗ. ಇನ್ನು ಲಾಸ್ಟಿಗೆ ಈ ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ, ಯಾವ ಟೀಮ್ ಈ ಮ್ಯಾಚ್ ವಿನ್ ಆಗಿ KKR ಅಗೇನ್ಸ್ಟ್ ಫೈನಲ್ ಆಡ್ತಾರೆ? ನನ್ಗೆ ಅನ್ಸೋ ಮಟ್ಟಿಗೆ ನೋಡ್ರಿ, ಈ ಮ್ಯಾಚ್ನಾಗ ರಾಜಸ್ಥಾನ್ ರಾಯಲ್ಸ್ ಟೀಮ್ ವಿನ್ ಆಗಿ KKR ಅಗೇನ್ಸ್ಟ್ ಫೈನಲ್ ಆಡ್ತಾರ ಇದೇ ಗ್ರೌಂಡ್ನಾಗ ಅಂತೇಳಿ ನನಗೆ ಯಾಕೋ ಭಾಳ ಸ್ಟ್ರಾಂಗ್ ಆಗಿ ಅನ್ಸಾಕತೈತಿ. ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತೈತ್ರಿ? ಯಾವ ಟೀಮ್ ಈ ಮ್ಯಾಚ್ನಾಗ ವಿನ್ ಆಗ್ಬೋದು? ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋಕ್ಕೆ ಒಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಾಕೋಬೇಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.